ಓಕೆ ಸರ್, ಹೋಗಿ ಹೇಳಿ ಸರ್. ಇವತ್ತ ಕಲಬುರಗಿ MG ರೋಡ್ ಹತ್ರ ABMS ಅಂತ ಹಾಸ್ಪಿಟಲ್ ಏನು ಉದ್ಘಾಟನೆ 7ನೇ ತಾರೀಕು ಮಾಡಕ್ ಹೋಗ್ತಾ ಇದ್ದಾರೆ. ಅಲ್ ಬ್ರದರ್ ಸೊಸೈಟಿದವರು. ಇವರಿಗೆ GD CA ಸೈಟ್ ಅಲಾಟ್ಮೆಂಟ್ ಆಗಿದ್ದು 2025ರಲ್ಲಿ. ಡೆಂಟಲ್ ಕಾಲೇಜ್ ಮತ್ತೆ ಡೆಂಟಲ್ ಹಾಸ್ಪಿಟಲ್ ನಡೆಸಬೇಕಂತ ಇವರಿಗೆ ಅಲಾಟ್ಮೆಂಟ್ ಆಗಿದೆ. ಇವತ್ತು ಇವರಲ್ಲಿ ಡೆಂಟಲ್ ಕಾಲೇಜ್ ನಡೆಸ್ತಾ ಇಲ್ಲ, ಡೆಂಟಲ್ ಹಾಸ್ಪಿಟಲ್ ಇಲ್ಲ, ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾಳೆ ಬರೋ 7ನೇ ತಾರೀಕಿಗೆ. ಇವತ್ತು ಹಲವಾರು 20 ದಿವಸದಿಂದ ನಾನು GD ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಇದು CA ಸೈಟ್ ಯಾವ ಬೇಸಿಸ್ ಮೇಲೆ ನೀವು ಅಲಾಟ್ಮೆಂಟ್ ಮಾಡಿದ್ರಿ, ಅದು ಒಂದ್ಸಲ ವೆರಿಫೈ ಮಾಡ್ರಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಾಗ CA ಸೈಟ್ ಇವ್ರಿಗೆ ಒಂದು ನೋಟಿಸ್ ಜಾರಿ ಮಾಡಿದ್ರು. ಅಲ್ಲಿ GD ಕಮಿಷನರ್ ಅವರು ನಮ್ಗೆ ಹೇಳಿದ್ರು, ಇಲ್ರಿ ಇವರು ಏನದ ಡೆಂಟಲ್ ಕಾಲೇಜ್ ನಡೆಸಬೇಕಾಗಿತ್ತು, ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ, ಇದೆಲ್ಲೊಂದ್ ಕಡೆ ತಪ್ಪಿದೆ, ನಾವು ಮತ್ತೆ ಇವರಿಗೆ ಒಂದು ನೋಟಿಸ್ ಕಳಿಸ್ತು ಅಂತ ಅವರು ನನಗೆ ಮಾತು ಕೊಟ್ಟಿದ್ರು. ಇವತ್ತು ಮತ್ತೆ ನಾನು ಬೆಳಗ್ಗೆ GD ಕಮಿಷನರ್ ಅವ್ರಿಗೆ ಮಾತಾಡಿದಾಗ ಇವತ್ತು ಮತ್ತೊಂದು ನೋಟಿಸ್ ನಾನು ಇವತ್ತು ಇಮಿಡಿಯೇಟ್ ಅವರಿಗೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ ಅಂತ ಮತ್ತೊಂದು ನೋಟಿಸ್ ಇವತ್ತು ಕಳಿಸ್ತಾ ಇದ್ದಾರೆ. ಫಸ್ಟ್ ನೋಟಿಸ್ ಇವರಿಗೆ ಅಲ್ ಬ್ರದರ್ ABMS ಅಂತ ಹಾಸ್ಪಿಟಲ್ ಏನು ಬೋರ್ಡ್ ಬರೆದಿದ್ದಾರೆ, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್, ಇವರಿಗೆ ನೋಟಿಸ್ ಕಳಿಸಿದಾಗ ಇವರು ರಿಪ್ಲೈ ಕೊಡ್ತಾರೆ. ಏನಂತ ರಿಪ್ಲೈ ಕೊಡ್ತಾರೆ ಅಂದ್ರೆ, ನಾವು ಡೆಂಟಲ್ ಕಾಲೇಜ್ ನಡೆಸ್ತಾ ಇದ್ದವು, ಇಲ್ಲಿ ಹಾಸ್ಪಿಟಲ್ ಡೆಂಟಲ್ ಹಾಸ್ಪಿಟಲ್ ಅಂತ ನಾವು ನಡೆಸ್ತಾ ಇದ್ದವು ಅಂತ ರಿಪ್ಲೈ ಕೊಡ್ತಾ ಇದ್ದಾರೆ. ಇವರು ಎಲ್ಲೊಂದ್ ಕಡೆ ಸರ್ಕಾರಿಗೆ ಕಾನೂನಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ಆಕ್ಚುಲಿ ಇದು CA ಸೈಟ್ ಅಲಾಟ್ ಆಗಿ 20 ವರ್ಷ ಆಯಿತು. 2005ನಲ್ಲಿ ಇವರಿಗೆ ಅಲಾಟ್ಮೆಂಟ್ ಆಗಿತ್ತು. ಇದು CA ಸೈಟ್ ಫಾರ್ಮರ್ MP ನಮ್ಮ ಫಾರ್ಮರ್ MP ಸಡ್ಗಿ ಸಾಹೇಬರು ಅವ್ರು ಇದ್ದಾಗ ಅವರು ಒಂದು ಬಡು ಮೈನಾರಿಟಿ ಜನರು ಇವತ್ತೊಂದು ಡೆಂಟಲ್ ಕಲಿಬೇಕಂತಾರೆ ಅಂದವರಿಗೆ ಒಂದು ಅವ್ರಿಗೆ ಒಂದು ಉದ್ಯೋಗ ಕೊಡಮ್ಮಂತ ಇವತ್ತು ಸಡ್ಗಿ ಸಾಹೇಬ್ರದ್ದು ಒಂದು ಕನಸಿತ್ತು. ಇವತ್ತು ಸಡ್ಗಿ ಸಾಹೇಬರು ಮಾಡಂತ ಕೆಲಸ ಇದು. ಆಕ್ಚುಲಿ CA ಸೈಟ್ ಅಲಾಟ್ಮೆಂಟ್ ಮಾಡಿಸಿದೆ ಅವರು. ಇವತ್ತು ಆ CA ಸೈಟ್ ಅಲಾಟ್ಮೆಂಟ್ ಯಾವ ಬೇಸ್ ಮೇಲೆ ಇವ್ರಿಗೆ ಆಗಿದೆ, ಅದು ಬೇಸ್ ಪಕ್ಕಕ್ಕೆ ಇಟ್ಟು ಕಾನೂನು ವಿರುದ್ಧಾಗಿ ಇವರು ಒಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ಲಕ್ಕೆ ಹೋಗ್ತಾ ಇದ್ದಾರೆ. ಸರ್ವೆ ನಂಬರ್ 19 ಇದೆ, ಪ್ಲಾಟ್ ನಂಬರ್ 5 ಇದೆ. 17,160 ಸ್ಕ್ವೇರ್ ಫೀಟ್ ಇವರಿಗೆ ಅಲಾಟ್ ಆಗಿದೆ. 20 ವರ್ಷದಿಂದ ಇವ್ರಿಗೆ ಅಲಾಟ್ ಆಗ್ತದ. GD ಸೈಡ್ 30 ವರ್ಷ ಲೀಸ್ ಪೀರಿಯಡ್ ಇರ್ತದೆ GD ಬಾಯ್ಲರ್ಸ್ ನಲ್ಲಿ. ಆಲ್ರೆಡಿ 20 ವರ್ಷ ಆಗಿದೆ. 20 ವರ್ಷ ಆದ್ಮೇಲೆ ಇವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಆಸ್ ಪರ್ GD 3 ವರ್ಷದಾಗ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ GDದವರು ರದ್ದುಪಡಿಸ್ಬೇಕಂತ GDದವರಿಗೆ ರೈಟ್ಸ್ ಇದೆ. ಆಲ್ರೆಡಿ GDದವರು ಇದು CA ಸೈಟ್ ರದ್ದನ್ನು ಪಡಿಸಿದ್ದಾರೆ. ಅಲ್ಲಿ ಇನ್ಫ್ಲೂಯೆನ್ಸ್ ರಾಜಕೀಯ ಮಾಡಿ ಮತ್ತೆ GDದವ್ರ ಮೇಲೆ ಒತ್ತಾಯ ತಂದು ಮತ್ತೆ ಇವತ್ತು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇವರು ಉದ್ಘಾಟನೆ ಮಾಡಕ್ ಹೋಗ್ತಾ ಇದ್ದಾರೆ. ನಾಳೆ 7ನೇ ತಾರೀಕಿಗೆ ಘಟಾನುಘಟಿ ಲೀಡರ್ಗಳು, ಮಂತ್ರಿಗಳು ಮತ್ತೆ ಎಲ್ಲ ಆಫೀಸರ್ಸ್ ಎಲ್ಲರಿಗೆ ಚೀಫ್ ಗೆಸ್ಟ್ ಮಾಡಿದ್ದಾರೆ. ದಯಮಾಡಿ ಇವತ್ತು ನಾನೆಲ್ಲ ಮಿನಿಸ್ಟರ್ಸ್ ಎಲ್ಲ MLA ಅವ್ರಿಗೆ ಹೇಳ್ತೀನಿ, ಇವತ್ತು ಈ ಉದ್ಘಾಟನೆಗೆ ತಾವು ಬಂದ್ರೆ ನಾಳೆ ನೀವು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. 8ನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ನಾಳೆ ಇಲ್ಲ ಅಂದ್ರೆ ಸೆಷನ್ ಅಲ್ಲಿ ದನಿ ಎತ್ತಂತ ಕೆಲಸ ನಮ್ಮ ವರಿಷ್ಠರಿಗೆ ಮಾತಾಡಿ ನಾವು ಇವತ್ತು ಆ ಕೆಲಸ ಮಾಡ್ತೇವೆ. ಯಾಕಂದ್ರೆ ಇವತ್ತು ಕಾನೂನು ಯಾರು ಮನಿದಲ್ಲ. CA ಸೈಟ್ ಈಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ. ಇವತ್ತು ಗೌರ್ಮೆಂಟ್ದವ್ರ ಜೊತೆ ಇವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು CA ಸೈಟ್ ಇವರು 2005ನಲ್ಲಿ ತಗೊಂಡಾಗ ಕೇವಲ 8 ಲಕ್ಷ ರೂಪಾಯಿಗೆ ಅಲಾಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಅದು ಆಸ್ತಿ ಇಲ್ಲ ಅಂದ್ರೆ ಒಂದು 25-30 ಕೋಟಿ ರೂಪಾಯಿ ಆಸ್ತಿ ಇದೆ. ಇವತ್ತು ಮಾಡ್ಲಿ. ಇವತ್ತು ಆ ಟ್ರಸ್ಟ್ ದವ್ರ ಜೊತೆ ನಮ್ ಪರ್ಸನಲಿ ಯಾವ್ದು ನನ್ನ ಜೊತೆ ಅವ್ರ ಜೊತೆ ನಾನು ಪರ್ಸನಲಿ ಯಾವ್ದು ಇದು ಇಲ್ಲ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು. ಕಾನೂನು ವಿರುದ್ಧಾಗಿ ಇವ್ರು ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಒಂದ್ ಕಡೆ ತಪ್ಪಿದೆ. ಇವತ್ತ ಎಲ್ಲ ಕಲಬುರಗಿ ನಾವು ಆಲ್ರೆಡಿ GD ಕಮಿಷನರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೀವು ಏನ್ರಿ ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಾ ಲಿಟಿಗೇಷನ್ PIL ಹೋಗ್ತೀನಿ, ನಾನು ಕೋರ್ಟಿಗೆ ಹೋಗಿ ಇದು ಇಮಿಡಿಯೇಟ್ ನಾನು ನಿಲ್ಸಂತ ಕೆಲಸ ನಾನು ಮಾಡ್ತೀನಿ, ಇಮಿಡಿಯೇಟ್ ಆಕ್ಷನ್ ತಗೋರಿ ಅಂದಾಗ ಇವತ್ತು GD ಕಮಿಷನರ್ ಅವ್ರು ಮಾತು ಕೊಟ್ಟಿದ್ದಾರೆ. ಸರ್ ನಾನು ಇಮಿಡಿಯೇಟ್ ಇದಕ್ಕೆ ನಾನು ಎದುರಿಸ್ತೀನಿ ಅಂತ ಹೇಳಿದ್ದಾರೆ.
ಇವತ್ತು ಈ ತರ ಇವರು ಟ್ರಸ್ಟಿ ಇದ್ದವರು ದೊಡ್ಡ ಇನ್ಫ್ಲೂಯೆನ್ಸ್ ಮನುಷ್ಯ ಇವರು. ಮತ್ತು ಇವ್ರಿಗೆ ದೇವ್ರೇನು ಕಮ್ಮಿ ಕೊಟ್ಟಿಲ್ಲ. ಇವ್ರಿಗೆ ಇದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸಿದ್ರೆ ಇವ್ರ ಜೀವನ ನಡೆಯಲ್ಲ, ಇವ್ರ ಮನೆ ನಡೆಯಲ್ಲ, ಇವ್ರದ್ದೇನು ಟ್ರಸ್ಟ್ ನಡೆಯಲ್ಲ. ಇವತ್ತು ಕಲಬುರ್ಗಿದಾಗ ನೋಡ್ರಿ ಬಡವ್ರು ಭಾಳ ಜನ ಇದ್ದಾರೆ ನಮ್ಮ ಭಾಗದಾಗ. ಇವತ್ತು ಮೈನಾರ್ಟಿದಾಗ ಎಷ್ಟೋ ಜನ ತಾಯಿ ತಂದೆ ಫೀಸ್ ಕಟ್ಟಕ್ಕಾಗಲ್ಲ ಬಡ ಮಕ್ಕಳಿಗೆ. ಅಂಥ ಮಂದಿಗೆ, ಅಂಥ ಬಡ ಕುಟುಂಬದವ್ರಿಗೆ ಶಿಕ್ಷೆ ಕೊಡೋದು ಬಿಟ್ಟು ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ಸ್ ಮೇಲೆ. ಇವತ್ತೆಲ್ಲೊಂದ್ ಕಡೆ ಜಿಲ್ಲಾಧಿಕಾರಿಗಳು ಮತ್ತೆ ಇವತ್ತು GD ಕಮಿಷನರ್ ಅವರು ಇದ್ರ ಮೇಲೆ ಗಮನ ಕೊಡಬೇಕು, ಇಮಿಡಿಯೇಟ್ ಇದು ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ನಾವು ನಾಳೆ ದಿನ ನಾವು ಕಾನೂನು ಚೌಕಟ್ಟು ಹೋದಾಗ ಮತ್ತೆಲ್ಲರೂ ಉತ್ತರ ಕೊಡ್ಬೇಕಾಗ್ತದೆ ಇದಕ್ಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತ ಇವತ್ತು ಮಾಧ್ಯಮ ಮುಖಾಂತರ ನಾನು ಇದು ಹೇಳಕ್ ಇಷ್ಟಪಡ್ತೀನಿ. ನಾಳೆ ನಾನು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಇದ್ರ ವಿರುದ್ಧ ಹೋರಾಟ ನಾನು ಮಾಡ್ತೀನಿ. ಯಾಕಂದ್ರೆ ಸರ್ಕಾರ ಆಸ್ತಿ ಸರ್ಕಾರಿಗೆ ಮುದ್ಗೋಲಾಗಬೇಕು. ಇವತ್ತು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡ್ಸ್ಲಕ್ ಬರಲ್ಲ. ಮತ್ತೆ GDದವ್ರಿಗೆ ಇವ್ರು ರಿಪ್ಲೈ ಏನು ಕೊಡ್ತಾರೆ, ಇವ್ರು ಟ್ರಸ್ಟ್ ಇದ್ದವ್ರು ಮೊನ್ನೆ ತಾನೆ ಆ ರಿಪ್ಲೈನಲ್ಲಿ ಏನಂತ ಬರೀತಾರಂದ್ರೆ ನಾವು ಡೆಂಟಲ್ ಕಾಲೇಜ್ ಬಿ ನಡೆಸ್ತಾ ಇದ್ದೋ ಅಂತಾರೆ. ನಾನು ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಟ್ರಸ್ಟ್ ಇದ್ದವ್ರಿಗೆ ಕೇಳಕ್ ಇಷ್ಟಪಡ್ತೀನಿ. ಡೆಂಟಲ್ ಕಾಲೇಜ್ದಾಗ ಡೆಂಟಲ್ ಎಷ್ಟು ಜನರಿಗೆ ನೀವು ಅಡ್ಮಿಷನ್ ಮಾಡಿರಿ ಸ್ಟೂಡೆಂಟಿಗೆ ಈ ಪ್ಲೇಸ್ನಲ್ಲಿ MG ರೋಡ್ದಾಗ ನೀವೇನು ಓಪನ್ ಮಾಡಿರಲ್ಲ, ಅದು ರೆಕಾರ್ಡ್ ಕೊಡ್ರಿ, ಜನರ ಮುಂದೆ ತರ್ರಿ. ಎಷ್ಟು ಅಡ್ಮಿಷನ್ಸ್ ಆಗಿದೆ? ಒಂದು ಅಡ್ಮಿಷನ್ಸ್ ಇಲ್ಲ. ಇವತ್ತು ಡೆಂಟಲ್ ಹಾಸ್ಪಿಟಲ್ ಇಲ್ಲೇ ಇಲ್ಲ. ಅಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಮಾಡಿ ಇವತ್ತು ಜನರು ದುಡ್ಡು ಲೂಟಿ ಮಾಡಕ ಇವತ್ತು ಜನರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತ ಒಂದು ಪ್ರಶ್ನೆ ಬರ್ತದೆ ನೋಡಿ, ಡೆಂಟಲ್ ಕಾಲೇಜ್ ಅಂಡ್ ಡೆಂಟಲ್ ಹಾಸ್ಪಿಟಲ್ ಅಂದ್ರೆ ಅದೊಂದು ಡಿಫ್ರೆಂಟ್. ಅದು ಅಲ್ಲಿಗೆ ಸಂಬಂಧಪಟ್ಟಿದ್ದು. ಅದೊಂದೊಂದು ಕಾಲೇಜ್ ಅಂದ್ರೆ ಅದಕ್ಕೊಂದು ಶಿಕ್ಷೆ ಕೊಡೋದು ಡಾಕ್ಟರ್ಸ್ ಆಗ್ತಾರೆ, ಡೆಂಟಲ್ ಡಾಕ್ಟರ್ಸ್. ಇವತ್ತು ನೀವು ಅದಕ್ಕ ಈ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲಿಗೆ ಭಾಳ ಒತ್ತಾಯಿಸ ಇದೆ. ನೀವು ಡೆಂಟಲ್ ಕಾಲೇಜ್ ಮಾಡ್ರಿ, ಯಾಕೆ ಮಾಡಿಲ್ಲ? ಸುಮ್ಮನೆ ನಾವು ಡೆಂಟಲ್ ಕಾಲೇಜ್ ನಡೆಸ್ತಾ ಇದ್ದೋ ಅಂದ್ರೆ ಡೆಂಟಲ್ ಕಾಲೇಜ್ ಅಡ್ಮಿಷನ್ಸ್ ಎಲ್ಲಿದೆ? ಡೆಂಟಲ್ ಒಂದು ಮಿನಿಮಮ್ ಒಂದು 100 ಅಡ್ಮಿಷನ್ಸ್ ಬೇಕಲ್ಲ ನಿಮ್ಗೆ. ಇವಾಗ ಡೆಂಟಲ್ ಕಾಲೇಜ್ ಇಲ್ಲ, ಡೆಂಟಲ್ ಹಾಸ್ಪಿಟಲ್ ಇಲ್ಲ, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ABMS ಹೆಸರು ಮೇಲೆ ನೀವು ಮಾಡಕ್ ಹೋಗ್ತಾ ಇದ್ರಿ. ಎಲ್ಲೋ ಒಂದ್ ಕಡೆ ಕಾನೂನು ಚೌಕಟ್ಟಿನಲ್ಲಿ ಬರಲ್ಲ, ಕಾನೂನು ವಿರುದ್ಧವಾಗಿ ಮಾಡ್ತಾ ಇದ್ರಿ. ಇವತ್ತು ಘಟಾನಿಗಳು ಉದ್ಘಾಟನೆಗೆ ಏನ್ ಬರ್ತಾ ಇದ್ರಿ, ನಾಳೆ ದಿನ ತಾವು ಯಾರೇ ಬಂದ್ರೆ ಇದಕ್ಕ ಉತ್ತರ ನೀವೇ ಕೊಡ್ಬೇಕಾಗ್ತದೆ ಮುಂದಿನ ದಿನದಾಗ ಕಾನೂನ್ದಾಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇವರು ಇನ್ಫ್ಲೂಯೆನ್ಸ್ ಮನುಷ್ಯ ಇರ್ಬೋದು, ರಾಜಕಾರಣಿ ಸಪೋರ್ಟ್ ಇರ್ಬೋದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಕಾನೂನು ಯಾರು ಮನ್ನಿದಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಇವತ್ತು ನನಗೂ ಅದೇ ಕಾನೂನು ಇದೆ, ಇವತ್ತು ಸಾಮಾನ್ಯ ವ್ಯಕ್ತಿಗೂ ಅದೇ ಕಾನೂನು ಇದೆ. ಇವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲಿ ಇದ್ದಂತ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿಗಳು ಮತ್ತೆ ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಇವ್ರಿಗೆ ಇಮಿಡಿಯೇಟ್ ಇವ್ರ ಮೇಲೆ ಆಕ್ಷನ್ ತಗೋಬೇಕು, ಕೇಳಬೇಕು. ಯಾಕಂದ್ರೆ ರಿಕ್ಮೆಂಟ್ ರಾಜಕೀಯ ಪಕ್ಕಕ್ಕಿಡ್ರಿ. ಇವತ್ತು ತಪ್ಪೇದೆ, ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಾನು ಕಾನೂನು ಚೌಕಟ್ಟಿಗೆ ಹೋಗಿ ಇವತ್ತು ಇದು ಹಾಸ್ಪಿಟಲ್ ನಿಲ್ಸಂತ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.